ಎಲ್ರಿಗೂ ಶುಭೋದಯ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿ ಬಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ, ಮಸಾಲೆ ರೊಟ್ಟಿ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಕೊತ್ತಂಬರಿ, ಕರಿಬೇವು, ಪುದೀನ ಹಾಕಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಹಾಕಿದ್ದೀನಿ. 1 ಕಪ್ ಆಗೋಷ್ಟು ಕಡಲೆಬೀಜ ತಗೊಂಡು ಹುರಿದಿದ್ದೀನಿ. ಹುರಿದ್ಬಿಟ್ಟು ಅದನ್ನು ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ದಪ್ಪ ದಪ್ಪ ಇರಬೇಕು. ಮಿಕ್ಸಿಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು, ಪೂರ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ. ಅದು ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ರೊಟ್ಟಿ ತಟ್ಟೋದಕ್ಕೆ ಅಂತ ನಾನು ಕವರ್ ತರಿಸಿ ಇಟ್ಕೊಂಡಿದ್ದೆ, ಆನ್ಲೈನಲ್ಲಿ ಬುಕ್ ಮಾಡಿ. ಅದು ಖಾಲಿ ಆಗಿಬಿಟ್ಟಿದೆ, ಹಂಗಾಗಿ ಎಣ್ಣೆ ಕವರ್ ಮೇಲೆ ತಟ್ತಾಯಿದ್ದೀನಿ. ನೋಡಿ, ಅದಕ್ಕೆ ಇರಬೇಕು, ತುಂಬ ಗಟ್ಟಿ ಇರಬಾರ್ದು. ರೊಟ್ಟಿ ಎಲ್ಲ ಕಿತ್ಕೊಂಡು ಹೋಗುತ್ತೆ, ಅದು ಮುರಿದೋಗುತ್ತೆ. ರೊಟ್ಟಿ ಹಾಕೋದಕ್ಕಾಗಲ್ಲ ಹೆಂಚ ಮೇಲೆ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕವರ್ ಮೇಲೆ ಹಾಕ್ಬಾರ್ದು, ಯಾಕಂದರೆ ಹೆಂಚಿಗೆ ಕಚ್ಕೊಳುತ್ತದು ತವಾಗೆ. ಆದರೂ ಇವಾಗ ಕವರ್ ಇಲ್ವಲ್ಲ, ಏನು ಮಾಡೋದು. ಚೆನ್ನಾಗಿ ಬರುತ್ತೆ ಎಣ್ಣೆ ಕವರ್ ಮೇಲೂ. ನೋಡಿ, ಇದು ರೆಡಿ ಆಯಿತು. ನಾನು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ, ಮಧ್ಯಾಹ್ನ ಎಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಅದೇ ಸಾಂಬಾರಿಗೆ ರೊಟ್ಟಿ ಹಾಕಿದ್ದೀನಿ ನಾನಿವಾಗ. ನಾನಿಲ್ಲಿ ಮಖಾನ ಸೀಡ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕಿ ಅದನ್ನು ಹುರಿತಾ ಇದ್ದೀನಿ. ಸ್ನ್ಯಾಕ್ಸ್ಗೆ, ಇದು ಬಾಕ್ಸ್ಗೆ ಹಾಕೋಕ್ಕೆ ಸ್ಕೂಲ್ಗೆ. ಇವಾಗ ಸ್ಕೂಲಿಗೆ ಟೈಮ್ ಆಯ್ತಲ್ವ, ಮಕ್ಳಿಗೆ ತಿಂಡಿ ಹಾಕ್ಕೊಟ್ಟಿದ್ದಾಯಿತು. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮಗೆ ಸರಿಯಾಗಿ ಮಧ್ಯಾಹ್ನದ ಊಟನೇ ಇಲ್ಲ. ಅಂಥದ್ರಲ್ಲಿ ಇವಾಗ ಊಟ ಅಂತೆ, ಲಂಚ್ ಬಾಕ್ಸ್ ಜೊತೆ ಸ್ನ್ಯಾಕ್ಸ್ ಅಂತೆ, ಫ್ರೂಟ್ಸ್ ಅಂತೆ, ಏನೇನೋ ಹೇಳಿ ಕಳಿಸ್ತಾರೆ. ಈ ತಿಂಡಿ ಮಾಡೋದಲ್ಲದೆ ಅದನ್ನು ಬೇರೆ ಡೈಲಿ ಹಾಕಬೇಕು. ಅದು ಜಂಕ್ ಫುಡ್ಡಲ್ಲಿ ಹಾಕೋಂಗಿಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ ಏನು ಹಾಕೋದು ಅಂತ. ಮಧ್ಯಾಹ್ನ ಟೈಮ್ ಸುಮಾರು ಒಂದು 2 ಗಂಟೆ ಆಗಿತ್ತು. ಆವಾಗ ಅಂಗಡಿಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ನಾವು ದಿನಸಿ ಐಟಮ್ ತಗೊಂಬರೋಕ್ಕೆ ಅಂದ್ಬಿಟ್ಟು. ಹಂಗೆ ಹಬ್ಬಕ್ಕೂ ಏನೇನು ಬೇಕು ಎಲ್ಲ ತಗೊಂಬಂದ್ಬಿಡೋಣ ಅಂತ ಹೋಗಿದ್ವಿ. ತಗೊಂಡು ಸ್ಕೂಲ್ ಹತ್ರ ಇನ್ನೇನು ಮಕ್ಳನ್ನ ಬಿಡೋ ಟೈಮ್ ಆಗಿತ್ತಲ್ವ, ಸ್ಕೂಲ್ ಹತ್ರ ಹೋಗಿ ಹಂಗೆ ಕರ್ಕೊಂಡು ಹೋಗಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತಗೊಂಡು ಬಂದಿದ್ದಾಯಿತು. ನನ್ನ ಮಗಳನ್ನ ಕರ್ಕೊಂಡು ಬಂದವ್ರು ನಮ್ಮ ಮನೆಯವರು. 3 ಗಂಟೆ ಆಗಿತ್ತು ಸುಮಾರು. ಕರ್ಕೊಂಡು, ಮಳೆ ಬೇರೆ ಜಾಸ್ತಿ ಇತ್ತು. ಮನೆಗೆ ಬಂದು ಮುದ್ದೆ ಮಾಡಿ, ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಟಿದ್ನಲ್ವ, ಅದಕ್ಕೆ ಮುದ್ದೆ ಮಾಡಿದ್ದೆ. ಊಟ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಹೋಮ್ವರ್ಕ್ ಬರೆಸ್ಬೇಕಿತ್ತು, ಅದನ್ನೆಲ್ಲ ಬರೆಸಿದ್ದಾಯಿತು. ಮನೆಗೆ ದಿನಸಿ ಐಟಮ್ ತಂದಿದ್ವಲ್ವ, ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ಹಂಗೆ ವೀಡಿಯೋ ಮಾಡಮ್ಮ ಅಂತಂದ್ಲು ನನ್ನ ಮಗಳು, ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಕಡಲೆಕಾಳು ಬರೀ ಅರ್ಧ kg ಮಾತ್ರ ತಂದಿದ್ದೀನಿ, ಜಾಸ್ತಿ ಏನಕ್ಕೂ ಯೂಸ್ ಮಾಡಲ್ಲ. ಕಡಲೆ ಬೀಜ ಮಾತ್ರ ಜಾಸ್ತಿ ತಂದಿದ್ದೀನಿ. ಹಬ್ಬಕ್ಕೆ ಏನಾದರೂ ತಿಂಡಿ ಮಾಡಬೇಕಲ್ವ, ಅದಕ್ಕೆ ಜಾಸ್ತಿ ತಂದಿದ್ದೀನಿ. ಇದು 2 ತಂದಿದ್ದೀನಿ. ಕಡಲೆಬೇಳೆ ಇವ್ರು ಇರಬೇಕು. ಅಮ್ಮ ಇದು ಕಡಲೆಕಾಳು, ಕಡಲೆಕಾಳಿಗೆ ಕಡಲೆಬೇಳೆ ಮಗ, ಕಡಲೆ ಮಗಳು. ಇದು ಕಾಬೂಲ್ ಅವರಪ್ಪ ಅಂತೆ. ಕಾಬೂಲ್ ಅವರಪ್ಪ. ಅದು 1 kgಗೆ 70 ರೂಪಾಯಿ. 1 kgಗೆ 70 ರೂಪಾಯಿ ಅಂದರೆ 2 kgಗೆ 140 ರೂಪಾಯಿ ಆಯಿತು. ಇದು 2 kgಗೆ 85. ಅದು 140 ಅಂದ್ರಲ್ಲಿಗೆ 55 ರೂಪಾಯಿ ಉಳಿತಾಯ ಆಯ್ತು ನಮಗೆ. ಲೂಸ್ ತಗೊಂಡಿದ್ರೆ ಇದೇ ಲೂಸು. ರಾಜಮ್ಮ ರೆಡ್. ರಾಜಮ್ಮ ಅಲ್ಲ, ರಾಜ್ಮಾ ರೆಡ್. ಇದು ಜಾಸ್ತಿ ನಾವು ನಮ್ಮ ಕಡೆ ಯೂಸ್ ಮಾಡಲ್ಲ ಇದನ್ನು ಜಾಸ್ತಿ. ಸೇಟುಗಳು ಜಾಸ್ತಿ ತಿನ್ನಲ್ಲ. ನಾವು ತಿನ್ಬೋದು, ತಿಂದರೆ ತಪ್ಪೇನಿಲ್ಲ. ಆದರೆ ನಮ್ಮ ಕಡೆ ತಿನ್ನೋದು ಕಡಿಮೆ ಜನ. ಏನಂತ ಮಂಡ್ಯದು ಅಲ್ಲ, ಮೈಸೂರ್ದು ಅಲ್ಲ, ಅದು ಮಸೂರ್ ದಾಲ್.
ಮಸೂರ ಅದ್ರ ಹೆಸರು. ಮೊಸರು ಬಕಾಸುರ ಅಂತ ಇಕ್ಬೇಕಿತ್ತು. ಅದೇ ಮೊಸರು ಅಂತ ಇಟ್ಬಿಟ್ಟವ್ರೆ. ಬೇಗ ಬೇಯ್ತೈತೆ ಹಬ್ಬ ಮೈದಾ ಹಬ್ಬಕ್ಕೆ. ಅಯ್ಯೋ ಒಬ್ಬಟ್ಟು ಮಾಡಕ್ಕೆ 3 ತಿಂಗಳಿಗೆ 4 ಪ್ಯಾಕೆಟ್ ಎಣ್ಣೆ ಖರ್ಚು ಮಾಡ್ಬೇಕಂತೆ ನಮ್ಮಲ್ಲಿ. ಅಮ್ಮ ಇದ್ರ ಫ್ರೀ ಐತೆ ಎಲ್ಲ ರೆಡ್ ಚಿಲ್ಲಿ ಪೌಡರ್ ಫ್ರೀ. ಎಲ್ಲ ಅಡುಗೆಗೂ ಒಂದೊಂದೇ ರೆಡ್ ಚಿಲ್ಲಿ ಪೌಡರ್ ಫ್ರೀ ಇದೆ. ಮಖಾನ ಲೋಟಸ್ ಸೀಡ್ಸ್. ಮಖಾನ ಇದು ಇವರಿಬ್ಬರಿಗೂ ಇಷ್ಟ ಅಂತ ಅವ್ರ ಅಪ್ಪ ತಗೊಂಡಿರೋದು. ಜರಿಗೆ ಇದೆಲ್ಲ ಕೆಮಿಕಲ್ ಹಾಕಿರೋದು ಕಲರ್. ಏನಿಲ್ಲ ಮನಿಚ್ಚಿರ 1 kg ಇದು ಪ್ಯಾಕೆಟ್. ಸಂಖ್ಯೆನೂ ಅಲ್ಲ ಅಥವಾ ಹಪ್ಳನೂ ಅಲ್ಲ. ಇಷ್ಟು ಚಿಕ್ಕ ಹಪ್ಳ ಯಾರು ನೋಡಿದ್ದೀರಾ? ನಾನಂತೂ ನೋಡಿದ್ದೆ, ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಇಲ್ಲೇ ತಿನ್ನಕ್ಕೆ ಚೆನ್ನಾಗಿ. ದಾವತ್ ಬ್ರೌನ್ ಬಿರಿಯಾನಿ ರೈಸ್ ಇದೆ, ಬಾಸ್ಮತಿ ರೈಸ್. ಬಿರಿಯಾನಿನೇ ಮಾಡ್ಬೇಕಾ? ಏನಾದ್ರು ಮಾಡ್ಕೊಂಬೋದಾ? ಏನಾದ್ರು ಮಾಡ್ಕೊ. ಅದ್ರ ಹೆಸರೇನು? ದಾವತ್ ಬಿರಿಯಾನಿ. ಯಾವತ್ತೂ ಮಾಡಿಲ್ಲ ಬ್ರೌನ್ ರೈಸು. ಕೊರಿಯನ್ ಮ್ಯಾಗಿ ಈ ತಟ್ಟೆ. ರೆಡ್ ತರ್ಬೇಕು ತಾನೆ. ಅದು ಖಾರ ಜಾಸ್ತಿ ಅಂತ. 2 kg ಅವಲಕ್ಕಿ. ಈಗಲೂ ಹೋಗ್ಬೇಕು. ಪೇಪರ್ ಅವಲಕ್ಕಿ ಸಂಜೆ ಸ್ನ್ಯಾಕ್ಸ್ಗೆ. 1 kg ಬೆಲ್ಲ. ಹಬ್ಬಕ್ಕೆ ಅಂತಂದ್ಬಿಟ್ಟು 1 kg ತಂದಿದ್ದೀನಿ. ಮನೇಲಿ ಒಂದು 2 kg ಅಷ್ಟು ಬೆಲ್ಲ ಐತೆ. ಸಕ್ಕರೆ 1 kg ಸಕ್ಕರೆ. ಟೀ ಮಾಡಕ್ಕೆ. ಅನ್ನಿಗಿಲ್ಲಪ್ಪ. ಇದು ಬಾರ್ಲೆ ಅಕ್ಕಿ. ಬಾರೆಲೆ ಅಕ್ಕಿ ಬಣ್ಣದ ಹಕ್ಕಿ. ಬಾರ್ಲೆ ಅಕ್ಕಿ ಗಂಜಿ ಮಾಡಕ್ಕೆ. ಇದನ್ನ 1 ತಿಂಗಳಿಗೆ ಒಂದ್ಸಲಿ ಕುಡಿಬೇಕಷ್ಟೇ. ಹೀಟ್ ಕಡಿಮೆ ಆಗುತ್ತೆ. ಹೋದ ಜನ್ಮದಲ್ಲಿ ಎಲ್ಲ ಇವಳು ಚೈನೀಸ್ ಆಗಿದ್ಲ ಏನೋ, ಬರೀ ಚೈನೀಸ್ ಫುಡ್ಡೇ ಇಷ್ಟ ಇವಳಿಗೆ ಜಾಸ್ತಿ ಆಗಿದ್ಲ ಅನ್ಸ್ತದೆ, ಹೇಳಕ್ಕಾಗಲ್ಲ. ಚೈನಾದಾಗ ಹುಟ್ಟಿದ್ದವಳು ಈ ಜನ್ಮದಲ್ಲಿ ಬಂದು ಇಂಡಿಯಾಗೆ ಬಿಟ್ಬಿಟ್ಟವಳೆ ನನ್ನ ಮಗಳ. ಟಾಟಾ ಉಪ್ಪು. ಉಪ್ಪು ಅಂದ್ರೆ ಟಾಟಾ ಟಾಟಾ ಉಪ್ಪು. ಇದೇ ಚೆನ್ನಾಗಿರೋದು, ಬೇರೆದೆಲ್ಲ ಉಪ್ಪು ಅಷ್ಟು ಚೆನ್ನಾಗಿರಲ್ಲ. ಇದು ಚೆನ್ನಾಗಿರೋದು. ಉಪ್ಪಲ್ಲೂ ಏನು ಚೆನ್ನಾಗಿರ್ತದೆ, ಎಲ್ಲ ಸೇಮ್ ಉಪ್ಪು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಕಮೆಂಟ್ ಮಾಡಿಬಿಟ್ಟು. ಉಪ್ಪು ಅಂದರೆ ಸೇಮೇನೆ, ಆದರೆ ಸ್ವಲ್ಪ ಉಪ್ಪೆಲ್ಲ ಒಂದು ಸ್ವಲ್ಪ ದಿನಕ್ಕೆಲ್ಲ ನೀರು ಥರ ಆಗ್ಬಿಡ್ತದೆ. ಅಂತೂ ಟೀ ಕಾಫಿ ಏನು ಕುಡಿಯಲ್ಲ. ನಂಗೆ ಹಾಲು ಅಂದರೆ ಇಷ್ಟ ಇಲ್ಲ, ಹಂಗಾಗಿ ಟೀ ಕಾಫಿನೂ ಕುಡಿಯಲ್ಲ. ಆದರೆ ಕಾಫಿದು ಸ್ಮೆಲ್ ಇಷ್ಟ ಅಷ್ಟೇ. ಸ್ಮೆಲ್ಗೆ ಯಾವುದು ಚಿಕ್ಕಮಂಗ್ಳೂರು ಫ್ರೆಶ್ ಫಿಲ್ಟರ್ ಕಾಫಿ ಅಂತೆ. ಫಿಲ್ಟರ್ ಕಾಫಿ ಎಷ್ಟು ಘಮ ಘಮ ಅಂತ ಐತೆ. ಕಾಫಿ ಬಿಟ್ಟು ಚಾಕ್ಲೇಟ್ ತಿಂದಂಗೆ ಅನಿಸ್ತೈತೆ. ಬ್ಲ್ಯಾಕ್ ಸ್ಟೋನ್ ದೊಡ್ಡ ಗಿಫ್ಟ್ ಆಯ್ತು ತೋರಿಸ್ತೀನಿ. ಎಲ್ಲ ₹1 ಬೆಂಕಿ ಬಣ್ಣ ಗಿಫ್ಟ್. ಅದು ಇದಕ್ಕೆ ಫ್ರೀ. ಅದ್ರಲ್ಲೂ ಅದೆಷ್ಟು ಗೀರಿದ್ರೂ ಹೋಗಲ್ಲ. ಇದು ಎಷ್ಟೊಂದು ಊತ್ ಬರ್ತಿದ್ರಲ್ಲಿ ಸ್ಪೂನ್ ಎಲ್ಲ ಗೊತ್ತೈತಿ. ಇದರಲ್ಲಿ ಒಂದು ಬೆಂಕಿ ಬಣ್ಣ ಬಂದೈತಿ. ಸ್ಪೂನ್ ಆದ್ರೂ ಕೊಡ್ತಿದ್ರೆ. ಇವೆಲ್ಲ ತರದ್ರ ಬದಲು ಸೈಕಲ್ ದೊಡ್ಡದು ತಂದಿದ್ರೆ ಆಗಿತ್ತ. ₹60 ಏನೋ ದೊಡ್ಡದು ಸೈಕಲ್ ಬ್ರ್ಯಾಂಡ್. ಇದರಲ್ಲಿ ಏನು ಫ್ರೀ ಇಲ್ಲ, ಇದರಲ್ಲಿ ಮಾತ್ರ ಮ್ಯಾಚ್ ಬಾಕ್ಸ್. ನೋಡಿ, ಇದು ಎಣ್ಣೆಗೆ ಫ್ರೀ ಅಂತ. ಖಾರದ ಪುಡಿ ಕುತ್ಕೊಂಡು ತಿನ್ರಿ ಅಂತ. ಖಾರನೇ ಇಲ್ಲ, ಚಿಕ್ಕ ಮಕ್ಳಿಗೂ ತಿನ್ನಿಸ್ಬೋದು. ಬರೀ ಕಲರ್ ಮಾತ್ರ ಇರ್ತದೆ, ಖಾರ ಕಡಿಮೆ ಇರ್ತೈತೆ. ಖಾರ ಅಷ್ಟೊಂದು ಇರಲ್ಲ ಅಂತ. ಇದ್ರ ಬದಲು ಏನಾದ್ರು ತಿನ್ನಕ್ಕಾರ ಕೊಡ್ಬಾರ್ದಾ? ಮಕ್ಳಿಗೆ ತಿನ್ನಕ್ಕಾರ ಏನಾದ್ರು ತಿನ್ನ. ಬೇರೆ ಏನಾದ್ರು ಬಿಸ್ಕೆಟು. 2 ಇಂಚು ಪ್ಯಾಕಿಂಗ್ ಕವರು ಎಕ್ಸ್ಟ್ರಾ. ಹಬ್ಬದ ಪ್ರಯುಕ್ತ ಕವರ್ ಮಾತ್ರ ಪೌಡರ್ ಅಲ್ಲ. ಸುಮ್ಮನೆ ಬುದ್ಧಿ ಇಲ್ಲದೆ ತಗೊಂಡಿದ್ದೀನಿ ಇದನ್ನ ದಡ್ಡಿ ಥರ. ಇದು ಸುಮ್ಮನೆ 116
116 rupees ವೇಸ್ಟ್. ಯಾಕೆ ತಂದೆ ಅಂತ ನನಗೆ ಡೌಟ್ ಆಗೋಯ್ತು. ನನ್ನ ಕರ್ಕೊಂಡು ಹೋಗಿದ್ರೆ ಕೊಡಿಸ್ತಿದ್ನಲ್ಲ ಚೆನ್ನಾಗಿರೋ ನನ್ನ ಮಗಳು ಇದನ್ನ 3 ದಿನಕ್ಕೆ ಮಟಾಶ್ ಮಾಡಿಬಿಡ್ತಾಳೆ. ಅರ್ಧ ಡಬ್ಬ ಒಯ್ದ್ಬಿಟ್ಟು ಅದ್ರ ಬದಲು 100 ರೂಪಾಯಿ 3 ಬರುತ್ತಲ್ಲ, ನೆಕ್ಸ್ಟ್ ಟೈಮ್ ಅದನ್ನೇ ತಗೊಂಬರೋದು. ಫ್ರಾಗ್ರೆನ್ಸ್ ಇರೋದು ಎಷ್ಟೇ ಕ್ವಾಲಿಟಿ ಇರೋದು ತಗೊಂಬಂದ್ರು ನನ್ನ ಮಗಳು ಗಂಜಲ ಒಯ್ದು ಎಲ್ಲ ಹಾಳು ಮಾಡಿಬಿಡ್ತಾಳೆ. ಅದು ಗಮ್ಮಂತ ತಾನೇ ಗಂಜಲ. ಹೌದೌದು. ಮೊನ್ನೆ ಒಂದ್ಸಲ ಹಾಕಿ ಗಂಜಲ ಹಾಕಿ ಒರೆಸಿದ್ದು ಮನೇನ 1 ವಾರ ಆದ್ರೂ ಘಮ ಘಮ ಅಂತ ಇತ್ತು ಮನೆ. ಎಷ್ಟು ಹೇಳಿ 3 ತಿಂಗಳು ಐಟಮ್ ಕೇಳಂಗಿಲ್ಲ. ಸ್ವಲ್ಪ ಅಷ್ಟೇ ಐಟಮ್ಗೆ ಇಷ್ಟೇ ಐಟಮ್ಗೆ 3800 ರೂಪಾಯಿ. ಇಷ್ಟೆಲ್ಲ ಐಟಮ್ ತಗೊಂಡಿದ್ದೀವಿ, ಏನಾದರೂ ಫ್ರೀ ಕೊಡ್ಬೇಕು ನಾವು ಅವೇನಚ್ಚ. ಸೋಪು, ಶಾಂಪೂ, ಪೇಸ್ಟ್, ಬ್ರಷ್ ಎಲ್ಲ ಅಂಗಡಿಲೇ ಇದೆ ಫ್ರೆಂಡ್ಸ್. ಎಲ್ಲ ನಮ್ಮ ಅಂಗಡಿಲೇ ಐತೆ. ಹಂಗಾಗಿ ಅವನ್ನೇನು ತಗೊಂಬಂದಿಲ್ಲ. ಇನ್ನು ಅದೆಲ್ಲ ಆಗಿದ್ರೆ ಒಂದು 5000 ರೂಪಾಯಿ ಬೇಕಾಗಿತ್ತು. ಇಷ್ಟಕ್ಕೆ 3800 ರೂಪಾಯಿ ಆಯಿತು. 3800 ರೂಪಾಯಿ ಐಟಮು 3 ತಿಂಗಳು ಮಾತಾಡಬೇಡ ಅಂತ ಹೇಳೋದು ನಮ್ಮನೆಯವರು. ಮಾತಾಡಬಾರ್ದು ಗೊತ್ತಾ, ಒಂದೊಂದು ಅಡುಗೆ ಒಂದೊಂದೇ ಕಾಳು ಬೇಳೆ. ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಬೆಲ್ ಐಕಾನ್ ನೋಡಿ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಶುಭೋದಯ. ಶುಭ ರಾತ್ರಿ. ಇದು ರಾತ್ರಿ. ಗುಡ್ ನೈಟ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.